ಮೊನ್ನೆ ನನ್ನ ಫ್ರೆಂಡ್ ಮನೆಗೆ ಸಾಗರಕ್ಕೆ ಫಂಕ್ಷನ್ಗೆ ಹೋಗಿದ್ದೆ. ಊಟದ ಮಧ್ಯದಲ್ಲಿ ಮಂದನ್ ಗೊಜ್ಜು ಅಂತ ಬಂತು. ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಎಷ್ಟು ಅನ್ನ ಖಾಲಿ ಆಗುತ್ತೆ ಅಂತ ಗೊತ್ತೇ ಆಗಲ್ಲ. ಹೇಗೆ ಮಾಡೋದನ್ನು ತೋರಿಸ್ತೀನಿ, ಬನ್ನಿ ನೋಡೋಣ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಮಂದನ್ ಗೊಜ್ಜು ಮಾಡೋಕ್ಕೆ ಮಾವಿನಕಾಯಿ ಬೇಕು. ಮಾವಿನಕಾಯಲ್ಲಿ ಮಾಡೋದಿದು. ಅದಕ್ಕೆ ಒಂದು ಪಾತ್ರೆ ಒಳಗೆ ನೀರಿಟ್ಟು ಒಂಚೂರು ಕಲ್ಲುಪ್ಪು ಹಾಕಿ ಅದನ್ನು ಕುದಿಯೋಕ್ಕೆ ಇಡ್ತಾಯಿದ್ದೀನಿ. ನೀರು ಕುದಿಯೋಕ್ಕಿಟ್ಟು ಅದಕ್ಕೆ 2 ಮಾವಿನಕಾಯಿ, ಹುಳಿ ಮಾವಿನಕಾಯಿ ತೊಗೋಬೇಕು, ಅದನ್ನು ಹಾಕ್ತಾಯಿದ್ದೀನಿ. ಇದೆರಡನ್ನೂ ಇಟ್ಟು ಚೆನ್ನಾಗಿ ಮಾವಿನಕಾಯಿ ಬೇಯಬೇಕು. ಅಲ್ಲಿ ತನಕ ಅದನ್ನು ಕುದಿಸಿ ನೋಡಿ, ಹೀಗೆ ಚುಚ್ಚಿ ನೋಡಿದ್ರೆ ಅದು ಬೆಂದಿದೆಯಾ ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ಅದನ್ನು ಬೇಯಿಸಿ ಒಲೆ ಆಫ್ ಮಾಡಿಕೊಂಡು ಆಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ತೆಗೆದು ನೀರಿಂದ. ಆ ನೀರನ್ನು ಚೆಲ್ಲಕ್ಕೆ ಹೋಗ್ಬಿಡಿ, ಆ ನೀರು ಪಾತ್ರೆ ಒಳಗೆ ಹಾಗೇ ಇರಲಿ, ಮುಂದೆ ಉಪಯೋಗಕ್ಕೆ ಬರುತ್ತೆ ಏನು ಅಂತ ಹೇಳ್ತೀನಿ. ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನು, ನಿಮ್ಮ ಕಮೆಂಟು ಅಥವಾ ನಿಮ್ಮ ಲೈಕು ಎಲ್ಲ ನಮಗೆ ಮೋಟಿವೇಶನ್ ಇದ್ದ ಹಾಗೆ ನಮ್ಮ ಚಾನಲ್ಗೆ. ಈಗ ಒಂದು ಕುಟಾಣಿಲಿ 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಖಾರ ಇರೋ ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ. ಸಾಮಾನ್ಯ ಇದನ್ನು ಜೀರಿಗೆ ಮೆಣಸು ಅಥವಾ ಸೂಜಿ ಮೆಣಸಲ್ಲಿ ಮಾಡ್ತಾರೆ. ಎಲ್ಲರ ಮನೆಯಲ್ಲೂ ಅದಿರಲ್ಲ ಅಂಥೇಳಿ ನಾನು ಹಸಿಮೆಣಸಿನ್ಕಾಯಲ್ಲೇ ತೋರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುಟ್ಟಿ ಪೇಸ್ಟ್ ಮಾಡ್ಕೊಬೇಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು, ನಾವು ನೀರು ಬೇಯೋಕ್ಕೂ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀವಿ, ಅದನ್ನು ನೋಡಿಕೊಂಡು ಇದಕ್ಕೂ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು. ಗೊಜ್ಜು ಬಿಸಿ ಬಿಸಿ ಅನ್ನಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ನಾನೇನು ಎಕ್ಸಾಗ್ರೇಷನ್ ಮಾಡ್ತಾಯಿಲ್ಲ, ಎಷ್ಟು ಅನ್ನ ಒಳಗೆ ಹೋಗೋದು ಗೊತ್ತಾಗಲ್ಲ. ಇದನ್ನು ಸಾಮಾನ್ಯವಾಗಿ ಹವ್ಯಕ ಬ್ರಾಹ್ಮಣರ ಮನೆಯಲ್ಲಿ ಮಾವಿನಕಾಯಿ ಸೀಸನಲ್ಲಿ ತಪ್ಪದೆ ಮಾಡೇ ಮಾಡ್ತಾರೆ. ಇದನ್ನು ಫ್ರಿಜ್ಜಿಲ್ಲದೆ ಹಾಗೆ ಕೂಡ ವಾರಗಟ್ಟಲೆ 15 ದಿವಸಗಟ್ಟಲೆ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಚಪಾತಿ, ರೊಟ್ಟಿ, ದೋಸೆ ಜೊತೆಗೂ ಆಗುತ್ತೆ. ಹಾಗೆ ಅನ್ನದ ಜೊತೆ ಸೈಡಿಗೆ ನಾವು ಉಪ್ಪಿನಕಾಯಿ ಎಲ್ಲ ಹಾಕ್ಕೊಳ್ಳೋ ಥರ ಸೈಡಿಗೆ ಕೂಡ ಹಾಕ್ಕೊಂಡು ತಿನ್ಬೋದು. ಫಂಕ್ಷನಲ್ಲೆಲ್ಲ ಮಾಡ್ತಾರೆ ಅಂದರೆ ಬೆಳ್ಳುಳ್ಳಿ ಹಾಕಲ್ಲ. ಸಾಮಾನ್ಯ ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದವ್ರು ಬೇಕಾದರೆ ಅದನ್ನು ಇಂಗು ಜೊತೆಗೆ ರಿಪ್ಲೇಸ್ ಮಾಡಿಕೊಂಡು ಬರೀ ಇಂಗು ಹಾಕ್ಕೊಂಡು ಮಾಡ್ಕೋಬೋದು. ಬೆಳ್ಳುಳ್ಳಿ ಹಾಕ್ಕೊಂಡು ಮಾಡಿದ್ದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಬೆಳ್ಳುಳ್ಳಿನ ಆ್ಯಡ್ ಮಾಡಿದ್ದು. ಈಗ ನಾವು ಬೇಯಿಸ್ಕೊಂಡಿದ್ದೀವಲ್ಲ ಮಾವಿನಕಾಯಿ, ಅದನ್ನು ತೆಗೆದಿಟ್ಕೊಂಡಿದ್ನಲ್ಲ ಹೊರಗಡೆಗೆ, ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸಿಪ್ಪೆ ತೆಗೆದು ಕಿವುಚಬೇಕು. ಸಿಪ್ಪೆನೂ ಚೆನ್ನಾಗಿ ಕಿವುಚ್ಕೊಂಡು, ಓಟೆ ಬೇಡ ನಮಗೆ, ಅದಿಷ್ಟನ್ನು ಪಲ್ಪ್ ಮಾತ್ರ ತೆಕ್ಕೋಬೇಕು. ಬೇಯಿಸ್ಕೊಂಡಿರೋ ನೀರಿತ್ತಲ್ಲ ಅದನ್ನ ಒಂಚೂರು ಹಾಕ್ಕೊಂಡು ಆ ಸಿಪ್ಪೆಲಿರೋ ಅಂಶನೂ ಪೂರ್ತಿ ಕಿವುಚ್ಕೋಬೇಕು. ಬೇರೆ ಎಕ್ಸ್ಟ್ರಾ ನೀರು ಏನು ಹಸಿದು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ನೀರು ಹಾಕಿದರೆ ಅದನ್ನು ತುಂಬ ದಿವಸ ಇಡೋಕ್ಕೆ ಬರೋಲ್ಲ, ಬೇಗ ಹಾಳಾಗಿ ಹೋಗ್ಬಿಡುತ್ತೆ. ನಾನೀಗ 2 ಮಾವಿನಕಾಯಿನೂ ಕಿವುಚ್ಕೊಂಡು ಅದರದ್ದು ಪಲ್ಪೆಲ್ಲ ತೆಕ್ಕೊಂಡಿದ್ದೀನಿ. ಒಂದು ಬಾಣಲಿಲಿ ಈಗ ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು 4 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು, ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಶೆಲ್ಫ್ ಲೈಫ್ ತುಂಬ ದಿನ ಉಳಿಯುತ್ತೆ. ಉಪ್ಪು ಮತ್ತು ಎಣ್ಣೆ ಹಾಕೋದ್ರಿಂದ ನ್ಯಾಚುರಲ್ ಪ್ರಿಸರ್ವೇಟಿವ್ ಆಗಿ ಅದು ವರ್ಕ್ ಆಗುತ್ತೆ. ಯಾವುದೇ ನಾವು ಉಪ್ಪಿನಕಾಯಿ, ಗೊಜ್ಜು ಆ ಥರದ್ದು ಏನು ಹಾಕ್ತೀವಲ್ಲ, ಅದೇನು ಮಾಡಿದ್ರೂ ಉಪ್ಪು ಮತ್ತು ಎಣ್ಣೆ ಅದಕ್ಕೆ ನ್ಯಾಚುರಲ್ ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡುತ್ತೆ. ನಾನು 4 ಸ್ಪೂನ್ ಆಗೋಷ್ಟು ಟೇಬಲ್ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಂಡು ಅದನ್ನು ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಕಾದ್ಮೇಲೆ ಅದಕ್ಕೆ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕ್ಕೋಬೇಕು. ಸಾಸಿವೆ ಮತ್ತು ಉದ್ದಿನಬೇಳೆ 2 ಚಟಪಟ ಆದಮೇಲೆ ನಾವು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಏನು ಕುಟ್ಟಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕಿ ಅದರದ್ದು ಹಸಿ ವಾಸನೆ ಘಾಟೆಲ್ಲ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಆದಮೇಲೆ ನಾವು ಕಿವುಚ್ಕೊಂಡಿದ್ವಲ್ಲ ಮಾವಿನಕಾಯಿ ಪೇಸ್ಟು ಅದನ್ನು ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ ಪೇಸ್ಟು ಸ್ವಲ್ಪ ಘಾಟ್ ಹೋದ್ಮೇಲೆ ನಾನಿಲ್ಲಿ ಮಾವಿನಕಾಯಿ ಕಿವುಚಿರೋ ಪೇಸ್ಟ್ನೂ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿ ಆಮೇಲೆ ನಾವು ಬೇಯಿಸ್ಕೊಂಡಿದ್ವಲ್ಲ ಮಾವಿನಕಾಯಿ ಬೇಯಿಸಿದ ನೀರಿತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ನೀರು ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಸ್ವಲ್ಪ ಗಟ್ಟಿನೇ ಇರಲಿ. ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಪಾತ್ರೆಗೆ ಅಂಟ್ಕೊಂಡಿತ್ತಲ್ಲ ಕಿವುಚಿದ ಪಾತ್ರೆಗೆ, ಅದನ್ನು ಹಾಕ್ಕೊಂಡು ಅದರಲ್ಲಿರೋ ಸಾರನ್ನು ತೆಗೆದು ಈ ಬಾಣಲಿಗೆ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು, ರುಚಿ ಬ್ಯಾಲೆನ್ಸ್ ಆಗೋಕ್ಕೆ. ಉಪ್ಪು, ಹುಳಿ, ಖಾರ ಎಲ್ಲ ಇರುತ್ತಲ್ವ, ಅದಿಷ್ಟು ಬ್ಯಾಲೆನ್ಸ್ ಆಗೋಕ್ಕೆ ಒಂಚೂರು ಬೆಲ್ಲನೂ ಹಾಕ್ಕೊಂಡು, ನಿಮಗೆ ಜಾಸ್ತಿ ಬೆಲ್ಲ ಇಷ್ಟ ಆದರೆ ಜಾಸ್ತಿ ಹಾಕ್ಕೊಳ್ಳಿ. ಇದು ಸ್ವಲ್ಪ ಮೀಡಿಯಮ್ ಆಗಿ ಅದ್ರದ್ದು ಖಾರ ಹೊಡೆದು ಹೋಗಲಿ ಅಂತ ಹಾಕಿದ್ದೀನಿ ನಾನು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಬೇಕು. ಕುದಿಸಿ ಸ್ವಲ್ಪ ದಪ್ಪ ಆಗೋ ತನಕ ಅದನ್ನು ಕುದಿಸಿ ಒಂದು ಸರಿ ಟೇಸ್ಟ್ ನೋಡ್ಕೊಳ್ಳಿ. ಅಕಸ್ಮಾತು ಉಪ್ಪು, ಹುಳಿ, ಖಾರ ಏನಾದರೂ ವ್ಯತ್ಯಾಸ ಆಗಿದ್ದರೆ ಅದನ್ನಾದರೂ ಈ ಕುದಿಯೋ ಸ್ಟೇಜಲ್ಲೇ ಮುಂಚೆನೇ ಅದನ್ನು ಸರಿ ಮಾಡಿಕೊಂಡು ಆಮೇಲೆ ಅದನ್ನು ಚೆನ್ನಾಗಿ ಕುದಿಸಿ ಒಲೆ ಆಫ್ ಮಾಡಬೇಕು. ಬಿಸಿ ಬಿಸಿ ಅನ್ನಕ್ಕೆ ಕೊಬ್ಬರಿ ಎಣ್ಣೆ ಜೊತೆಗಂತೂ ಹೇಳಿ ಮಾಡಿಸಿದ ರೆಸಿಪಿ. ಅಕಸ್ಮಾತ್ ದೋಸೆ, ಇಡ್ಲಿ, ಚಪಾತಿಗೇನು ಸೈಡ್ ಡಿಶ್ ಮಾಡಿಲ್ಲ ಅಂತಂದರೂ ಕೂಡ ಅದಕ್ಕೂ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನೆಕ್ಸ್ಟು ಮಾವಿನಕಾಯಿ ಸೀಸನಲ್ಲಿ ಮತ್ತೆ ಮಾಡ್ಕೊಂಡು ತಿಂತೀರಾ.
ಇಷ್ಟ ಆಯಿತು ಅನ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಲೇಬೇಡಿ. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.